ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಬ್ಬು, ಶ್ರಾವಣಿ, ಬನ್ನಿ ಬನ್ನಿ, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಅಂದಾಗೆ ಮನೆಯವರೆಲ್ಲ ಇಲ್ಲಿ? ಇಲ್ಲ, ಅದು ಐಶುಗೆ ಎಕ್ಸಾಮ್ ಇದೆ. ಅಮ್ಮ ಅಕ್ಕ ಅಲ್ಲೇ ಉಳ್ಕೊಂಡ್ರು. ಅಪ್ಪ ಯಾವುದೋ ಕೆಲ್ಸಕ್ಕೆ ಹೋಗಿದ್ದಾರೆ, ಆದರೆ ಬೇಗ ಬರ್ತೀನಿ ಅಂತ ಹೇಳಿದ್ರು. ಮೋಸ್ಟ್ಲಿ ಅಪ್ಪ ಬಂದರೆ ಅಮ್ಮನೂ ಅವ್ರ ಜೊತೆ ಬರ್ಬೋದು. ಅಪ್ಪ ಎಲ್ಲಿ ಕಾಣಿಸ್ತಾ ಇಲ್ಲ? ನಮ್ಮ ಬರ್ತ್ಡೇ ಬಾಯಿ ರೆಡಿ ಆಗ್ತಾ ಇದಾರೆ. ಸುಬ್ಬು, ಶ್ರಾವಣಿ, ನೀವು ಕರ್ಕೊಂಬನ್ನಿ. ಶ್ರಾವಣಿ, ಒಂದು ನಿಮಿಷ. ದೇವಸ್ಥಾನಕ್ಕೆ ಹೋಗಿದ್ದೆ, ಯಜಮಾನ್ರ ಹೆಸರಿನಲ್ಲಿ ಪೂಜೆ ಮಾಡ್ತೀವಿ. ಈ ಪ್ರಸಾದನ ನೀನೇ ಅವ್ರಿಗೆ ಕೊಡು. ನಾನು ಕೊಡೋದಾ? ಹ್ಞೂ ಮೇಡಮ್, ನೀವೇ ಕೊಡಬೇಕು, ಇನ್ಯಾರು ಕೊಡ್ತಾರೆ? ಇವತ್ತು ಬೇರೆ ಅವ್ರು ಹುಟ್ಟಿದಬ್ಬ, ಅದು ಹೆಂಗೆ ಇಸ್ಕೊಳ್ಳೋಲ್ಲ ನಾನು ನೋಡ್ತೀನಿ. ಅಲ್ಲ ಸುಬ್ಬು, ಆದರೂ ನಾವೇನೋ ಮಾಡೋಕ್ಕೆ ಹೋಗಿ ಅದೇನೋ ಆಗೋದು. ನಾನು ಪ್ರಸಾದ ಕೊಡೋಕೆ ಹೋಗಿ ಅಪ್ಪ ಬೇಜಾರು ಮಾಡಿಕೊಂಡು ಮನೆ ವಾತಾವರಣ ಹಾಳಾಗ್ಬಿಟ್ರೆ? ಮೇಡಮ್, ದೇವ್ರ ಪ್ರಸಾದ, ದೇವ್ರು ನಮ್ಮ ಜೊತೆನೇ ಇರ್ತಾನೆ. ಬನ್ನಿ, ನೀವು ತಗೊಳ್ಳಿ. ಬನ್ನಿ. ಪ್ರತಿ ವರ್ಷ ಹುಟ್ಟಿದಬ್ಬ ಬಂದಾಗ ನಮಗೆ ವಯಸ್ಸಾಗಿದೆ ಅಂತ ತಿಳ್ಕೊಳ್ಳದೆ ಪ್ರತಿ ವರ್ಷ ನಾವು ಎಷ್ಟು ವಿಜೃಂಭಣೆಯಿಂದ ಸಂತೋಷದಿಂದ ಆಚರಿಸಿದ್ವಿ ಅಂತ ತಿಳ್ಕೋಬೇಕು ಅಂತ ಜಾನಕಿ ಅವರು ಎಷ್ಟು ಚೆನ್ನಾಗಿ ಮನದಟ್ಟು ಮಾಡಿದ್ರು. ಹಾಗೆ ನೋಡಿದ್ರೆ ನಾನು ನನ್ನ ಬರ್ಡೇನ ಆಚರಿಸ್ಕೊಳ್ಳೋದಕ್ಕೆ ಅವರೇ ಕಾರಣ. ಇವತ್ತು ನನ್ನ ಮುಖದಲ್ಲಿ ನಗು ಇದೆ ಅಂದರೆ ಅವರಿಂದಾನೆ. ಗುಡ್ ಮಾರ್ನಿಂಗ್ ಯಜಮಾನ್ರೆ. ಬಾ ಸುಬ್ಬು, ರೆಡಿ ಆಗೋದು ಸ್ವಲ್ಪ ತಡ ಆಗೋಯ್ತು, ಸಾರಿ. ಹ್ಯಾಪಿ ಬರ್ಡೇ ಯಜಮಾನ್ರೆ. ಆದರೂ ಪರವಾಗಿಲ್ಲ, ತುಂಬ ಸ್ಪೆಷಲ್ ಆಗಿ ಕಾಣಿಸ್ತಾ ಇದ್ದೀರಪ್ಪ ಇವತ್ತು ನೀವು. ಸ್ಪೆಷಲ್ ಆಗ? ಹೌದಪ್ಪ, ಇವತ್ತು ಯಾಕೋ ನಿಮ್ಮ ಮುಖದಲ್ಲಿ ಹೊಸ ಕಳೆ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬರ್ಡೇ ಅಲ್ವಮ್ಮ, ಅದಕ್ಕೆ ಇರಬೇಕು. ಅಪ್ಪ, ಪ್ರಸಾದ. ಮೇಡಮ್, ಕುಂಕುಮ ನೀವೇ ಇಟ್ಬಿಡಿ. ಹ್ಯಾಪಿ ಬರ್ತ್ಡೇ ಅಪ್ಪ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಬನ್ನಿ ಯಜಮಾನ್ರೆ, ಹೋಗೋಣ. ನೀವು ಹೊರಟಿರಿ, ನಾನು ಎರಡು ನಿಮಿಷ ಫಾಲೋ ಮಾಡ್ತೀನಿ. ಬನ್ನಿ ಮೇಡಮ್. Show